ನಾನು 25,000 ರೂಪಾಯಿ ಸೀರೆ ತಗೊಳಕ್ ಹೇಳಿದ್ರೆ ನೀನು ಇನ್ನೂ 1,500 ರೂಪಾಯಿ ಕಮ್ಮಿದ್ನೇ ತಗೊಂಡಿದ್ಯಾ? ಬಲೆ ಬಲೆ ಗಿರ್ಜಾ, ನೀನು ನಿನ್ನ ಸೊಸೆ ಸಂಸಾರನ ಚೆನ್ನಾಗಿ ತುಗಿಸ್ತೀರ. ಅಣ್ಣ ಚೆನ್ನಾಗಿಲ್ಲ ಅಣ್ಣ, ನನಗಂತೂ ಸ್ವಲ್ಪನೂ ಇಷ್ಟ ಆಗಿಲ್ಲ. ಮಾಧವ, ಇಷ್ಟ ಆಗುತ್ತೋ ಬಿಡುತ್ತೋ, ನಾನು ಆಯ್ಕೆ ಮಾಡಿದ್ಮೇಲೆ ಮುಗೀತು. ಇದನ್ನೇ ಹಾಕೋಬೇಕು. ಇನ್ನೂ ಒಂದು ಶರ್ಟ್ ಹೇಳಿದ್ದೀನಿ, ತಗೊಂಡ್ಬರ್ತೀನಿ ತಾಳು. ಅಪ್ಪ ಅಣ್ಣ, ಏನಣ್ಣ ಈ ಶರ್ಟ್ ಕಲರು ಅರ್ಶನ ಹಾಕಿ ಮೆತ್ತು ಬಿಟ್ಟಿದಾರಲ್ಲ, ಇದನ್ನ ಹಾಕೊಂಡು ಓಡಾಡಿದ್ರೆ ಮದುವೆ ಮನೇಲಿ ಗಂಡಿನ ತಮ್ಮಂದಿರು ಅಂತ ಅನ್ನಲ್ಲ, ಯಾರೋ ಬೌನ್ಸರ್ಸ್ ಅಂತ ಅನ್ಕೊಂತಾರಣ್ಣ. ಚಿಕ್ಕು, ಹಾಗೆಲ್ಲ ಹೇಳ್ಬೇಡ ಕಣೋ, ಪ್ಲೀಸ್ ಹಾಕೋ. ಇಲ್ಲ ಅಣ್ಣ, ಇದು ನನ್ಗೆ ಸ್ವಲ್ಪನೂ ಇಷ್ಟ ಆಗಿಲ್ಲ, ನಾನಂತೂ ಹಾಕೊಳ್ಳಲ್ಲ. ಚಿಕ್ಕು, ನೀನಿದ್ ಹಾಕೊಂಡಿಲ್ಲ ಅಂದ್ರೆ ಅಪ್ಪ ಬೇಜಾರು ಮಾಡ್ಕೋತಾರ ಕಣೋ. ಪ್ಲೀಸ್, ಎಷ್ಟು ಪ್ರೀತಿಯಿಂದ ಸೆಲೆಕ್ಟ್ ಮಾಡಿರ್ತಾರಲ್ಲ, ಹಾಗೆಲ್ಲ ಹೇಳ್ಬೇಡ್ವೋ. ಅಣ್ಣ ನೀನ್ ನಿಜ ಹೇಳು, ಅಪ್ಪಂಗೆ ಬೇಜಾರಾಗುತ್ತೆ ಅಂತ ನೀನು ಅದಕ್ಕೆ ನಾವು ಓಕೆ ಮಾಡಿದ್ಯಾ ಅಥವಾ? ಚಿಚೆ, ಹಾಗೆಲ್ಲ ಏನೂ ಇಲ್ಲ ಚಿಕ್ಕು, ಅವಳು ನಿಜವಾಗ್ಲೂ ಇಷ್ಟ ಆಗಿದ್ದಾಳೆ. ಓ ಮೈ ಗಾಡ್, ಟ್ರೂ ಲವ್. ಮೇಡಮ್, ನೀವು ಈ 4 ಸ್ಯಾರಿ ಸೆಲೆಕ್ಟ್ ಮಾಡಿದೀರಾ? ಈ ಸ್ಯಾರೀಸ್ನ ಬಿಲ್ಲಿಂಗ್ ಕೌಂಟರ್ ಕಳಿಸ್ಲಾ? ಅಯ್ಯೋ ಬೇಡ ಬೇಡ, ಈ ಸೀರೆನೆಲ್ಲ ಒಂದ್ಸಲ ನಮ್ಮ ಯಜಮಾನ್ರಿಗೆ ತೋರಿಸ್ಬಿಡ್ತೀವಿ. ಅವ್ರಿದ್ರಲ್ಲಿ ಯಾವ್ದಾದ್ರು ಒಂದ್ ಸೆಲೆಕ್ಟ್ ಮಾಡ್ತಾರಲ್ಲ, ಅದನ್ನ ತಗೋತೀವಿ. ಮೇಡಮ್, ಈಗ ಒಂದು 10,000 ರೇಂಜ್ ಅಲ್ಲಿ ಸೀರೆ ತೋರಿಸಿ. ಹಾ ಹಾ, ಇವ್ರಿಗೆಲ್ಲ ಒಂದ್ 10,000 ರೂಪಾಯಲ್ಲಿ ತೋರಿಸಿ. ಆದ್ರೆ ನನಗೆ 10,000 ರೂಪಾಯಿ ಮೇಲೆ 100 ರೂಪಾಯಿ ಜಾಸ್ತಿ ಇರ್ಬೇಕು ಅಂತ ಸೀರೆಗಳ ತೋರಿಸಿ. ಅದ್ಯಾಕತ್ತೆ ಹಂಗೆ? ಹಾ, ನೀವಿಬ್ರು ನನ್ ಸೊಸೆ ಅಂದಿರು, ಇವಳು ನನ್ ಮಗಳು, ನಾನು ನೀವೆಲ್ಲ ಒಂದೇ ಸಮ ಆಗಕ್ಕಾಗತ್ತಾ? ಅದಕ್ಕೆ 100 ರೂಪಾಯಿ ಜಾಸ್ತಿ ಇರೋ ಸೀರೆ ತಗೊಂಡ್ರೆ ಆಗ ನನ್ ರೇಂಜೇ ಬೇರೆ ಆಗತ್ತೆ. ಮೇಡಮ್, ನೀವ್ ಸೀರೆ ತೋರಿಸಿ. ಆಯ್ತು ಮೇಡಮ್, ಇವ್ರಿಗೆ 10,000 ಮೇಲೆ 100 ರೂಪಾಯಿ ಹೆಚ್ಚಿಗೆ ಇರೋ ಸೀರೆನೇ ತೋರಿಸಿ. ನಮಗೆ 10,000 ತೋರಿಸಿ, ಪರವಾಗಿಲ್ಲ, ನಾವೇ ಅಡ್ಜಸ್ಟ್ ಮಾಡ್ಕೋತೀವಿ. ಇನ್ನೇನ್ ಮಾಡೋಕ್ಕಾಗುತ್ತೆ? ಕತ್ತೆ ಕತ್ತೆ, ದೊಡ್ಡ ಕತ್ತೆ. ಅಮ್ಮನ್ನ ಅತ್ತೆನ ರೇಗ್ಸೋದೇ ಆಗೋಯ್ತು. ನೀವೇನ್ ಅನ್ಕೋಬೇಡಿ ಮೇಡಮ್, ನಾವ್ ಹಾಗೆ ತುಂಬಾ ತಮಾಷೆ ಮಾಡ್ತಾ ಇರ್ತೀವಿ. ನೀವ್ ಸೀರೆ ತೋರಿಸಿ. ಅಮ್ಮ, ಅದಕ್ಕೆ ಇದು ಹೇಗಿದೆ? ಏನಾಯ್ತಮ್ಮು? ಯಾಕೆ ಡಲ್ ಆಗ್ಬಿಟ್ಟೆ? ನಂಗೆ ಯಾಕೆ ತಗೊಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಕ್ಕ. ನೋಡೋಮು, ಇನ್ನು ಈ ಅಂಗಡಿಲಿ ತುಂಬಾ ಕಲೆಕ್ಷನ್ಸ್ ಇದೆ, ಯಾವ್ದು ಬೇಕೋ ತೆಗಿಯಕ್ ಹೇಳು. ಇಷ್ಟ ಬೇಗ ಬೇಜಾರ್ ಮಾಡ್ಕೊಬಿಟ್ರೆ ಹೇಗೆ ಹೇಳು? ನೋಡು. ನನ್ಗಂತೂ ಈ ಸೀರೆ ಓಕೆ. ಹೇಗಿದ್ಯಾ? ಲಕ್ಷಣ ಕಾಣಿಸ್ತಿದ್ದೀರತ್ತೆ. ಚೆನ್ನಾಗಿದ್ಯಾ? ಸರಿ ಸರಿ. ಮೇಡಮ್, ಈ ಸೀರೆನ ಬಿಲ್ ಮಾಡಿ. ಮೇಡಮ್, ಈ ಸ್ಯಾರಿ ಬೆಲೆ 10,100. ಗೊತ್ತು ಗೊತ್ತು, ಅದಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿರೋದು. ಡಿಸ್ಕೌಂಟ್ ಎಲ್ಲ ಹೋಗಿ 7,300 ರೂಪಾಯಿ ಆಗತ್ತೆ. ಸರಿ ಸರಿ, ಈಗ ನೀವು ನನಗೆ ಒಗ್ಗುವಂತ ಸೀರೆ ತೋರಿಸಿ. ಆದ್ರೆ 10,100 ರೂಪಾಯಿ ಎಲ್ಲ ಇರ್ಬೇಕು, ಡಿಸ್ಕೋ ಎಲ್ಲ ಇರಬಾರ್ದು. ಹಾ ಹಾ, ಅದು ಡಿಸ್ಕೋ ಅಲ್ಲ, ಡಿಸ್ಕೌಂಟ್. ನನ್ಗೂ ಗೊತ್ತು, ನಾನೇನೋ ಚಿಕ್ಕದಾಗಿ ಹೇಳ್ದೆ, ನೀವ್ ಅದನ್ನೇ ಇಷ್ಟುದ್ದ ಹೇಳ್ತಾ ಇದ್ದೀರಾ. ನೀವ್ ತೋರಿಸಿ ಮೇಡಮ್, ಇವ್ರ ಮಾತು ಕೇಳ್ಬೇಡಿ. ನೀನಾ, ಈ ಸೀರೆ ಯಾಕೊಂತರ ಇದ್ಯಾ? ಅತ್ತೆ, ಅಲ್ಲಿ ಯಾವ್ದು ಮನ್ಸಿಗೆ ಒಪ್ಪೋ ತರ ಸೀರೆನೇ ಸಿಗ್ಲಿಲ್ಲ ಅತ್ತೆ. ಇನ್ನ ನೋಡೆ ಮೀನಾ, ಇಲ್ಲಿ ತುಂಬಾ ಸೀರೆ ಇದೆ, ನಿನ್ಗೆ ಇಷ್ಟ ಆಗೋ ತರ ಸಿಗುತ್ತೆ. ನೋಡು, ಅದು ಸ್ಕೂಲ್ ಯೂನಿಫಾರ್ಮ್ ತರ ಇದೆ ಒಳ್ಳೆ. ಯಾಕೋ, ಏನಾಯ್ತು? ಮತ್ತೇನಮ್ಮ ನಿನ್ ಗಂಡ ನಮ್ಮೆಲ್ಲರಿಗೂ ಶರ್ಟ್ ಸೆಲೆಕ್ಟ್ ಮಾಡಿದ್ರು, ನೋಡಕ್ ಸ್ವಲ್ಪನೂ ಚೆನ್ನಾಗಿಲ್ಲ. ಅಲ್ಲ, ಅವರೇ ಎಲ್ಲ ಸೆಲೆಕ್ಟ್ ಮಾಡ್ಬೇಕು ಅನ್ಕೊಂಡಿದ್ರೆ ನಮ್ಮನ್ನ ಯಾಕೆ ಕರ್ಕೊಂಡ್ ಬರ್ಬೇಕಾಗಿತ್ತು? ಅವರೇ ಸೆಲೆಕ್ಟ್ ಮಾಡ್ಬೋದಾಗಿತ್ತಲ್ಲ, ನೀವು ನಿನ್ ಗಂಡನೇ ಬರ್ಬೋದಾಗಿತ್ತು ಇಲ್ಲಿಗೆ. ನಿಮ್ಮಪ್ಪ ಅಲ್ಲೇ ಇದ್ದಾರೆ. ವಲ್ಲಭ, ಅಮ್ಮ ಮೇಲೆ ಪ್ರೀತಿ ಇರೋ ತರ ನಾಟಕ ಆಡದೆ ಮರ್ತು ಬಿಟ್ಟಿದ್ಯಲ್ಲೋ. ಮಾವ ನೋಡಿದ್ರೆ ಇಲ್ಲೇ ಇದ್ದಾರೆ, ಹೋಗು ಅಮ್ಮಗೆ ನೀನೇ ಸೀರೆ ಸೆಲೆಕ್ಟ್ ಮಾಡು. ಅದಕ್ಕೆ ಒಂದು ಹಾಳ್ ಬಾವಿಗೆ ಬಿದ್ದು ಸತ್ತೋಗು ಅಂತ ಅನ್ನಿ, ಸತ್ತೋಗ್ಬಿಡ್ತೀನಿ. ಆದ್ರೆ ಕೋತಿಗಂತೂ ನನ್ ಸೀರೆ ಸೆಲೆಕ್ಟ್ ಮಾಡಲ್ಲ. ವಲ್ಲಭ, ನೀನ್ ನನ್ಗೆ ಪ್ರಾಮಿಸ್ ಮಾಡಿದ್ಯಾ, ಮರ್ತ್ಬಿಟ್ಯಾ?
ಪ್ಲೀಸ್ ವಲ್ಲಭ ಹೋಗೋ ಸೀರೆ ಸೆಲೆಕ್ಟ್ ಮಾಡು. ಒಂದೇ ಒಂದ್ ಸೀರೆ ತಾನೇನು ಸೆಲೆಕ್ಟ್ ಮಾಡಿದ್ರೆ ಅಂತದೇನೋ ಆಗ್ಬಿಡುತ್ತೆ. ಸರಿ, ಆ ಗೂಬೆಗೂ ಅದನ್ನೇ ಹೇಳಿ, ಇಲ್ಲ ಅಂದ್ರೆ ಬಹು 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 ಅಂತ ಬಗ್ಲುತ್ತಾ ಇರ್ತಾಳೆ. ಸರಿ ಸರಿ ನಾನು ಹೇಳ್ತೀನಿ. ಅಮ್ಮೋ ಇಬ್ರು ನಿಮಗೆ ಸೀರೆ ಸೆಲೆಕ್ಟ್ ಮಾಡ್ಬೇಕು. ಅದಕ್ಕೆ ಏನ್ ನೋಡ್ಬೇಕೀಗ? ಬೆತ್ತಿಗೆ ಕಡೆ ನಿಮ್ ಮಾವ ಅಲ್ಲೇ ಇದಾರೆ. ವಲ್ಲಭ, ನಿನ್ ಹೆಂಡತಿಗೆ ನೀನೇ ಸೀರೆ ಸೆಲೆಕ್ಟ್ ಮಾಡ್ತೀನೋ, ಹೋಗೋ. ನಾಚ್ಕೋಬೇಡ, ಹೋಗೋ ಹೋಗೋ. ಹಾ, ನಾನೇ ಸೆಲೆಕ್ಟ್ ಮಾಡ್ತೀನಿ. ಇದೋಕೆನಾ? ಚೆನ್ನಾಗಿಲ್ಲ. ಇದೋಕೆನಾ ಅಮ್ಮ? ಒಳ್ಳೆ ಬೆಡ್ಶೀಟ್ ತರ ಇದೆ. ಈ ಕೋತಿ ಯಾವ್ದಾದ್ರು ಓಕೆ ಮಾಡಿ ಸಾಯಿ. ನಂಗೆ ಇಷ್ಟ ಆಗಿಲ್ಲ. ಅದ್ ಹೆಂಗ್ ಓಕೆ ಮಾಡಕ್ಕಾಗುತ್ತೆ? ನಿನ್ನಂತ ಬಿಳಿ ಎಮ್ಮೆನೆ ಓಕೆ ಮಾಡ್ಕೊಂಡು ಮನೆಗ್ ಬಂದು ಕಟ್ಟಾಕೊಂಡಿದೀನಿ. ಈ ಸೀರೆ ಓಕೆ ಮಾಡೋದ್ರಲ್ಲಿ ಏನೇ ನಿನ್ಗೆ? ಇನ್ನೊಂದೇನ್ ಗೊತ್ತಾ, ನಿನ್ಗೆ ಈ ಸೀರೆ ಅಂಗಡಿ ಅಲ್ಲ, ಜಗತ್ತಲ್ಲಿ ಯಾವುದೇ ಸೀರೆ ಅಂಗಡಿ ಕರ್ಕೊಂಡೋದ್ರು ನೀನು ಫೇಸ್ ಕಟ್ಗೆ ಯಾವ ಸೀರೆನೂ ಸೂಟ್ ಆಗಲ್ಲ. ಸುಮ್ನಿರೋ. ಮತ್ತೇನಮ್ಮ, ಯಾವ ಸೀರೆ ತೋರಿಸಿದ್ರು ಇದು ಬೆಡ್ಶೀಟ್ ತರ ಇದೆ, ಕಂಬ್ಳಿ ತರ ಇದೆ ಅಂತ ಕ್ಯಾಚೆ ತೆಗಿತದಲ್ಲ. ಏನ್ ಇವಳಿಗೆ ಸ್ಪೆಷಲ್ ಆಗಿ ನಾನೇ ಸೀರೆನ ನೇಯ್ಕೊಂಡ್ ಬರ್ಬೇಕಾ? ಹೌದು ಕಣವಲ್ಲವಾ, ಹಾಗೆ ಮಾಡೋ. ನಿಮ್ಮಪ್ಪನು ನನ್ ಹುಟ್ಟುಹಬ್ಬಕ್ಕೆ ಸೀರೆನ ನೇಯಿಸ್ಕೊಂಬಂದು ಕೊಟ್ಟಿದ್ರು. ನೀನು ನಿನ್ ಹೆಂಡತಿಗೆ ನಿನ್ ಕೈಯಾರ ಸೀರೆನ ನೇಯಿಸ್ಕೊಂಬಂದ್ರೆ ಎಷ್ಟ್ ಚೆನ್ನಾಗಿರುತ್ತೆ ಅಲ್ವೇನೋ? ಎಲ್ಲ ನನ್ ಕರ್ಮ. ಅಮ್ಮು, ಪಾಪ ಕಣೆ ನಿನ್ ಗಂಡ. ಅಷ್ಟು ಪ್ರೀತಿಯಿಂದ ಸೀರೆನ ಸೆಲೆಕ್ಟ್ ಮಾಡಿ ಮಾಡಿ ನಿಂಗ್ ತೋರಿಸ್ತಾ ಇದ್ದಾನೆ. ಯಾವ್ದಾದ್ರು ಒಂದ್ ಸೆಲೆಕ್ಟ್ ಮಾಡೆ. ಸರಿ ಅಕ್ಕ. ವಲ್ಲಭ, ಈಗ ನೀನೊಂದ್ ಸೀರೆ ಕೊಡು, ಅದನ್ನ ನಾನು ಏನೋ ಅಪೋಸ್ ಮಾಡ್ದೆ ಒಪ್ಕೊಂತೀನಿ. ನಿಜ ತಾನೇ? ನಿಜ ಕಣೋ, ಗಾಡ್ ಪ್ರಾಮಿಸ್. ಈ ಸೀರೆ ಓಕೆನಾ? ವಾವ್, ಈ ಸೀರೆ ಎಷ್ಟು ಚೆನ್ನಾಗಿದೆ. ಅಮ್ಮ, ಅರ್ಧ ಆಯುಸ್ ಉಳಿತು ನನಗೆ. ಅಪ್ಪ, ಆದ್ರೆ ನಂಗ್ ಬೇಡ. ನಿನ್ನ ಅಜ್ಜಿ ಏನ್ ಅನ್ಕೊಂಡ್ಬಿಡಿದ್ಯಾ ನನ್ನ? ಬೇಡವಂತೆ ನನ್ನ ಗಂಡನ ತಂಡು ಪಿಂಡನ. ಅಮ್ಮ, ಇನ್ನೊಂದ್ಸಲ ನೀವು ಸೀರೆ ಅಮ್ಮ ಅಚ್ಚಿಗೆ. ಅಪ್ಪ, ನಾವೆಲ್ಲರೂ ಸೀರೆ ತಗೊಂಡಿದ್ದಾಯ್ತಲ್ಲ. ಎಲ್ಲಾ ಸೀರೆ ತುಂಬಾ ಚೆನ್ನಾಗಿದೆ. ನಿಮ್ ಮಾವ ನೋಡಿದ್ರೆ ಎಲ್ಲಾ ಇಷ್ಟಪಡ್ತಾರೆ. ಗಿರ್ಜಾ, ಹಾ. ಹಾ, ಎಲ್ಲ ಆಯ್ತಾ? ಸೀರೆ ಸೆಲೆಕ್ಷನ್ ಮುಗಿತಾ? ಇಲ್ಲಿ ನೋಡಿ, ಪ್ರಿಯಾಗೆ ಅಂತ 4 ಸೀರೆ ತಗೊಂಡಿದೀವಿ. ಇದ್ರಲ್ಲಿ ನೀವ್ ಯಾವ್ದು ಇಷ್ಟ ಪಡ್ತೀರೋ ಅದನ್ನ ತಗೊಳ್ಳೋಣ. ಪರವಾಗಿಲ್ವೇ? ನಾನು 25,000 ರೂಪಾಯಿ ಸೀರೆ ತಗೊಳಕ್ ಹೇಳಿದ್ರೆ ನೀನ್ ಇನ್ನೂ 1,500 ರೂಪಾಯಿ ಕಮ್ಮಿದ್ನೇ ತಗೊಂಡಿದ್ಯಾ? ಬಲೆ ಬಲೆ ಗಿರ್ಜಾ, ನೀನು ನಿನ್ ಸೊಸೆ ಸಂಸಾರನ ಚೆನ್ನಾಗಿ ತುಗಿಸ್ತೀರ. ಹಾಗೆಲ್ಲ ರೀ, ಅದು 30,000 ರೂಪಾಯಿ ಸೀರೆ. ಡಿಸ್ಕೋ ಎಲ್ಲ ಹೋಗಿ 23,000 ಚಿಲ್ರೆ ಅಷ್ಟೇ. ಅತ್ತೆ, ಅದು ಡಿಸ್ಕೋ ಅಲ್ಲ, ಡಿಸ್ಕೌಂಟು. ಹಾ, ಅದೇ. ಇರ್ಲಿ ಇರ್ಲಿ, ಇನ್ನೇನು ಸ್ವಲ್ಪ ಹೊತ್ತಿಗೆ ಬೀಗರು ಬಂದ್ಬಿಡ್ತಾರೆ. ಈ ಸೀರೆಗಳಲ್ಲಿ ಯಾವ್ದು ಬೇಕು ಅಂತ ಅವರೇ ಸೆಲೆಕ್ಟ್ ಮಾಡ್ಲಿ. ತಗೋ. ನೀವೆಲ್ಲ ಸೀರೆ ಸೆಲೆಕ್ಟ್ ಮಾಡಿದ್ರಾ? ಮಾವ, ನಮ್ ಎಲ್ರಿಗೂ ತುಂಬಾ ಕನ್ಫ್ಯೂಷನ್ ಆಯ್ತು. ಅದಕ್ಕೆ ಎಲ್ರು 2 ಸೀರೆ ತಗೊಂಡಿದೀವಿ. ಅದ್ರಲ್ಲಿ ಒಂದೊಂದ್ ಸೆಲೆಕ್ಟ್ ಮಾಡ್ಬಿಡಿ, ನಮ್ಗೂ ಖುಷಿ ಆಗುತ್ತೆ, ಅದನ್ನ ತಗೋತೀವಿ. ಬಿಗ್ರೆ, ಬನ್ನಿ ಬನ್ನಿ. ಬಿಗ್ರೆ, ಬರೋದು ಸ್ವಲ್ಪ ಲೇಟ್ ಆಯ್ತು, ಕ್ಷಮಿಸಿ. ಅಯ್ಯೋ, ಕ್ಷಮೆ ಇಲ್ಲ, ಯಾಕೆ? ಪರವಾಗಿಲ್ಲ ಬಿಡಿ. ಅದು ನಾವು ನಮ್ಗೆಲ್ಲ ಸೀರೆ ಸೆಲೆಕ್ಟ್ ಮಾಡ್ತಿದ್ವಿ. ಹಾಗೆ ಪ್ರಿಯಾಗ 4 ಸೀರೆ ನೋಡಿದೀವಿ. ಇದ್ರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ತಗೊಳ್ಳಿ. ಅಯ್ಯೋ ಬಿಕ್ತಿ ಅವ್ರೆ, ಪ್ರಿಯಾದೆಲ್ಲ ಆಮೇಲೆ. ಮೊದ್ಲು ನಾನ್ ನಿಮ್ಗೆಲ್ಲ ಸೀರೆ ಸೆಲೆಕ್ಟ್ ಮಾಡ್ಬೇಕು. ನಮ್ಗೆಲ್ಲನಾ? ಹಾ, ನಿಮ್ಗೆ ಬಿಗ್ರೆ, ನಿಮ್ಗೆ, ನಿಮ್ ಸೊಸೆಯರಿಗೆ, ನಿಮ್ ಮಗಳಿಗೆ, ನಿಮ್ಗೆಲ್ಲ ನಾನೇ ನನ್ ಕೈಯಾರೆ ಸೀರೆ ಸೆಲೆಕ್ಟ್ ಮಾಡ್ಬೇಕು. ನನಗ್ ಮೊದ್ಲು ಬೀಗ್ರು ಮುಖ್ಯ, ನಮ್ಮೆಲ್ಲ ನಡೆಯುತ್ತೆ. ಏನ್ ಹಾಡ್ ನೋಡ್ತಾ ನಿಂತ್ಬಿಟ್ರಿ ಬೀಗ್ರೆ? ಒಬ್ಬೊಬ್ರಿಗೂ ಅವ್ರಿಗೆ ಒಪ್ಪೋ ತರ ಸೀರೆ ಸಖತ್ತಾಗಿ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನನ್ ರೆಗ್ಯುಲರ್ ಕಸ್ಟಮರು. ಎಲ್ಲೆಲ್ಲಿ ಯಾವ್ಯಾವ ಸೀರೆ ಸಿಗುತ್ತೆ ಅಂತ ನನಗೆ ಚೆನ್ನಾಗ್ ಗೊತ್ತು. ನೀವ್ ಬನ್ನಿ, ಇದೆಲ್ಲ ಬೇಡ. ಬನ್ನಿ, ನೀವು ಬನ್ನಿ, ನೀವ್ ಹೇಳ್ತೀನಿ. ನೀವು ಬನ್ನಿ ಬನ್ನಿ.
ತುಂಬಾ ನಾಚ್ಕೋತೀರಾ ನೀವು. ಬನ್ನಿ ಬನ್ನಿ, ಕುತ್ಕೊಳ್ಳಿ. ಇವ್ರು ನಮ್ ಬೀಗ್ರು. ಎಷ್ಟು ಚೆನ್ನಾಗಿದಾರ ನೋಡಿ, ಮುದ್ದಾಗೆ. ಇವ್ರಿಗೆ ಸೂಟ್ ಆಗೋ ತರ ಒಂದು ಸೂಪರ್ ಸ್ಯಾರಿ ತೋರಿಸಿ. ನಮ್ದು ಎಕ್ಸ್ಕ್ಲೂಸಿವ್ ಕಾಂಜೀವರಂ ಸಿಲ್ಕ್ ಸ್ಯಾರೀಸ್ ಮ್ಯಾಮ್, ಓಹೋ, ತುಂಬಾ ಚೆನ್ನಾಗಿದೆ. ಹಾ. ಚೆನ್ನಾಗೇನೋ ಇದೆ, 45,000ನಾ? ಆದ್ರೆ ಸಿಕ್ಕಾಪಟ್ಟೆ ಭಾರ. ಇಷ್ಟೊಂದ್ ಭಾರವಾದ ಸೀರೆ ಉಟ್ಕೊಂಡು ಓಡಾಡಿದ್ರೆ ನಮ್ ಬೀಗ್ರು ಸುಸ್ತಾಗ್ ಹೋಗುತ್ತೆ. ಇದ್ ಬೇಡ, ಒಂದ್ ಸ್ವಲ್ಪ ಲೈಟ್ ವೆಯ್ಟ್ ತೋರಿಸಿ. ನೋಡೋಣ ಇರಿ ಬೀಗ್ರೆ, ನೋಡೋಣ ಇರಿ. 2,500 ಇದು ಕರೆಕ್ಟ್ ಆಗಿದೆ ಇವ್ರಿಗೆ. ಓ ಸೂಪರ್, ಸಖತ್ತಾಗಿದೆ ಬೀಗ್ರೆ. ವಾ 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 ವಾ. ಅವತ್ ನೋಡಿದ್ರೆ ಎಲ್ಲಮ್ಮನ್ ತರ ಕಾಣ್ತಿದ್ರಿ, ಇವತ್ತು ಥೇಟ್ ಬಾದಾಮಿ ಬನಶಂಕರಿ ತರ ಎಷ್ಟು ಚೆನ್ನಾಗಿ ಕಾಣ್ತಿದ್ದೀರ. ಇದು ನಿಮ್ಮದ್ ಫಿಕ್ಸ್. ಬೀಗ್ರೆ, ಗಂಡ ಹೆಂಡತಿ ಮಧ್ಯೆ ನಾನು ಯಾಕೆ, ನೀವೇ ಹೋಗಿ ತೋರ್ಸಿ ಸೀರೆನ. ತೋರ್ಸಿ, ಹೋಗಿ. ನಾಚಿಕೆ ಅವರು ಪಾಪ. ಅದೇ ತರ ಇನ್ನು 3 ಸೀರೆ ಬೇಕು, ಎಲ್ಲ ಲೈಟ್ ವೇಟ್. ಅಯ್ಯೋ, ಈ ಸೀರೆ ತುಂಬಾ ಚೆನ್ನಾಗೇ ಇಲ್ಲ, ಇದು ಬೇಡ. ನೋಡಿ, ಈ ಬಣ್ಣ ತುಂಬಾ ಚೆನ್ನಾಗಿದೆ. ಸೂಪರ್ ಆಗಿದೆ ಮೀನಾ. ಅರೆ, ಬೊಂಬೆ ತರ ಇದೆಯಲ್ಲಮ್ಮ ಮೀನಾ. ಆ ಬೊಂಬೆ ಬದಲು ನೀವೇನೇ ನಿಲ್ಸ್ಬಿಡ್ಬೇಕಾಗಿತ್ತು. ಇದು ನಿಂಗೆ ಫಿಕ್ಸ್. ನೆಕ್ಸ್ಟ್ ಲೈಟ್ ವೇಟ್. ತುಂಬಾ ಚೆನ್ನಾಗಿದೆ. ಅಮೂಲ್ಯ, ಜಬಿಗ್ರಿ ಆ ಕಡೆ. ಅಳಿಂದ್ರೆ ಸ್ವಲ್ಪ. ಅಮೂಲ್ಯ, ಹೂವಿನಂತ ಹುಡುಗಿಗೆ ಹೂವಿನಂತ ಸೀರೆ. ಎಷ್ಟು ಮುದ್ದ ಕಾಣಿಸ್ತೀಯ ಗೊತ್ತಾ ಈ ಸೀರೆಯಲ್ಲಿ ನೀನು. ಬಮ್ಮ ಎಂದಿದೇವ ಜಾರಗ್ರಿ. ಕುತ್ಕೋ. ನಿಮ್ಮಮ್ಮ ತರನೇ ನಾಚ್ಕೋತೀಯ ನೀನು. ಇವಳಿಗೆ ಲೈಟೆಸ್ಟ್ ರೇಟ್, ಲೈಟೆಸ್ಟ್ ವೇಟ್. ಯಾಕೆ ಕರಿಬೇಕು? ಮುಖನ ಉಪ್ಪಂತ ಇಟ್ಕೊಂಡಿದ್ಯಾ? ಸೀರೆ ಇಷ್ಟ ಆಗಿಲ್ಲ ತಾನೇ? ನಂಗಂತೂ ಈ ಸೀರೆ ಒಂಚೂರು ಇಷ್ಟನೇ ಆಗಿಲ್ಲ. ನಮ್ ಸೆಲೆಕ್ಷನ್ ಎಲ್ಲ ಹೆಂಗಿತ್ತು? ನಮ್ ಸೆಲೆಕ್ಷನ್ ಬೆಡ್ಶೀಟು, ಕಂಬಳಿ ಅಂತ ಹೀಯಾಳ್ಸ್ ಮಾತಾಡ್ಬಿಟ್ಟೆ. ಇವಾಗ ಉಟ್ಕೋ ಜಮ್ಕನ. ಈಗ ಜಾಸ್ತಿ ನೋಡೋದೇ ಬೇಡ. ಚಿನ್ನದಂತ ಹುಡುಗಿಗೆ ಚಿನ್ನದಂತ ಸೀರೆ, ಬಂಗಾರದ ಪುತ್ತಳಿ. ತುಂಬಾ ಚೆನ್ನಾಗಿ ಕಾಣುತ್ತಮ್ಮ, ನಿನಗೆ ಫಿಕ್ಸ್. ನಾವ್ ನೋಡಿದ್ರೆ ಅವ್ರಿಗೆ ಎಷ್ಟು ದುಬಾರಿ ಸೀರೆಗಳನ್ನ ನೋಡ್ತಾ ಇದೀವಿ, ಆದ್ರೆ ಇವರು ನಮ್ಗೆ ಇಷ್ಟು ಕಡಿಮೆ ಸೀರೆ ನೋಡ್ತಾ ಇದಾರೆ.